ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಮಾಡಾಕತ್ತೀನಂದ್ರೆ ಇವತ್ತು ದಮ್ ಗೋಳಿ ಪಲ್ಯದ ಸಾಂಬಾರು ಮಾಡಾಕತ್ತೀನಿ ರೀ. ಯಾವ ಥರ ಸಾಂಬಾರು ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾನು ಫಸ್ಟ್ ನೋಡ್ರಿ ದಮ್ ಗೋಳಿನ ಈ ಥರ ದಮ್ ಗೋಳಿ ಅಂತಾರೆ, ಆ ಗೋಳಿ ಪಲ್ಯನ ತೊಗೊಂಡು ನೋಡ್ರಿ. ನಾನು ಒಂದು ಬಕ್ಕಳು ತೊಗೋಬೇಕು, ಬಟ್ ನಾನು ಇಲ್ಲೇ ಹಿತ್ತಲ್ದಾಗಿತ್ತು ಸ್ವಲ್ಪ ತೊಗೊಂಡಿನಿ, ಒಂದು ಅರ್ಧ ಕಟ್ಟಾಗಷ್ಟ ತೊಗೊಂಡಿನಿ. ಇದನ್ನ ಸ್ವಚ್ಛಂಗಿ ತೊಳ್ಕೊಂಬರ್ಬೇಕ್ರಿ. ಇದಕ್ಕೆ ದಮ್ ಗೋಳಿ ಅಂತ ಗೋಳಿ ಪಲ್ಯ ಅಂತಾರೆ. ಮತ್ತು ನಾನು ತೊಗರಿಬೇಳೆ ತೊಗೊಂಡಿನಿ ನೋಡಿರಿ. ತೊಗರಿಬೇಳೆ ಮತ್ತು ಹೆಸರುಬೇಳೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿನಿ. ಮತ್ತು 5ರಿಂದ 10 ಮೆಣ್ಸಿನ್ಕಾಯಿ ತೊಗೊಂಡಿನಿ ನೋಡಿರಿ, ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿನಿ. ಮತ್ತು ಅರ್ಶಿಣ ಪುಡಿ ಮತ್ತು ಜೀರಿಗೆ ಇವೆರಡು ತೊಗೊಂಡಿನಿ ನೋಡಿರಿ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು. ಇದನ್ನ ದಮ್ ಗೋಳಿ ಪಲ್ಯ ನೋಡಿರಿ ಸಣ್ಣಾಗಿ ಕಟ್ ಮಾಡ್ಕೊಂಬರ್ತೀನಿ ರೀ. ಈಗ ಈ ಥರ ಸಣ್ಣಾಗಿ ಕಟ್ ಮಾಡ್ಕೊಂಬರ್ಬೇಕ್ರಿ. ಈ ಥರ ಕಟ್ ಮಾಡ್ಕೊಂಬಂದೀನಿ ನೋಡಿರಿ. ಈಗ ನಾನು ಕುಕ್ಕರ್ಗೆ ಹಚ್ಕೋತೀನಿ ರೀ. ಇದನ್ನ ಬೇಳೆ ನೋಡಿರಿ ಸ್ವಚ್ಛಂಗಿ ತೊಳ್ಕೊಂಬಂದ. ಈಗ ದಪ್ಪ ಗೋಳಿ ಪಲ್ಯ ಮತ್ತು ಅರ್ಶಿಣ ಪುಡಿ ಮಿಕ್ಸ್ ಮಾಡ್ಕೋತೀನಿ. ದಪ್ಪ ಗೋಳಿ ಪಲ್ಯ ಹಾಕ್ಕೊಂಡು ನೋಡಿರಿ. ಈಗ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ. ಇಷ್ಟ ಅರ್ಶಿಣ ಪುಡಿ ಮತ್ತು ಜೀರಿಗೆ ಇವೆಲ್ಲನೂ ಮಿಕ್ಸ್ ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ಅಂತಾರ ಕುಕ್ಕರ್ಗೆ 2 ಗ್ಲಾಸಾಗಷ್ಟು ನೀರು ಹಾಕ್ಕೊಳಕತ್ತೀನಿ ರೀ. ಇದಕ್ಕೊಂದು ಟೊಮಾಟೊ ಇದ್ರೆ ಟೊಮಾಟೊ ಹಾಕ್ಕೋಬೋದು. ನಾನು ಟೊಮಾಟೊ ಇದ್ರೊಳಗೆ ಮರ್ತಿದ್ನಿ, ಅದಕ್ಕೆ ಇದ್ರೊಳಗೆ ಬೇಳೆ ಒಳಗೆ ಕುದಿಸೋರು ಇದ್ರಂದ್ರೆ ಬೇಳೆ ಒಳಗೆ ಹಾಕ್ಕೋಬೋದು ಕುಕ್ಕರ್ ಒಳಗೆ. ನಾನು ಈಗ ಗ್ಯಾಸ್ ಹೊತ್ತಿಸ್ಕೊಳಕತ್ತೀನಿ ನೋಡಿರಿ. ಗ್ಯಾಸ್ ಹೊತ್ತಿಸ್ಕೊಂಡು 3ರಿಂದ 4 ಕೂಗ ಕೂಗಿಸ್ಕೋಬೇಕ್ರಿ. ಈಗ ನೀರು ಕಾಸ್ಕೋತೀನಿ, ಬೇಳೆಗೆ ನೀರು ಕಾಸ್ಕೋತೀನಿ ರೀ. ನೀರು ಕಾಸ್ಕೊಂಡು ಹಾಕೋತೀನಿ. ಈಗ ಬೇಳೆ ಕುದ್ದವ್ರಿ. 2-3 ಸೀಟಿ ಮಾಡಿ ನಾನು ಕುದ್ದಾವ ಬೇಳೆ. ಕುದಿಲಿಕ್ಕಂದ್ರೆ 3 ಸೀಟಿ ಮಾಡಿರಿ, ಕುದ್ದು ಅಂದ್ರೆ 2 ಸೀಟಿ ಒಳಗೆ ಬಂದ್ ಮಾಡ್ಕೊರಿ. ಈ ಥರ ಕುದ್ದಾವ ನೋಡಿರಿ ಬೇಳೆ, ನೋಡ್ಬೋದು ಬೇಳೆ ಕುದ್ದಾವು. ಹಸಿಮೆಣ್ಸಿನ್ಕಾಯಿ ಸಪ್ರೇಟ್ ಇಟ್ಕೋಬೇಕ್ರಿ. ಅಂದರೆ ತಗೋಬೇಕು, ಒಂದು ಕಲ್ಬುದ ಕಲ್ಲೊಳಗೆ ಹಾಕ್ಕೊಂಡು ಅದನ್ನ ಸಣ್ಣಗೆ ಜಜ್ಕೋಬೇಕ್ರಿ. ನಾವು ಮೆಣಸಿನ್ಕಾಯಿ ಸಪ್ರೇಟ್ ಮಾಡ್ಕೊಳಕತ್ತೀವಿ ನೋಡಿರಿ. ಆ ಮೆಣಸಿನ್ಕಾಯಿನ ಸಣ್ಣಾಗಿ ಕುಟ್ಕೋಬೇಕ್ರಿ. ನಾನು ಮೆಣಸಿನ್ಕಾಯಿನೆಲ್ಲನೂ ಸಪ್ರೇಟ್ ಮಾಡ್ಕೊತೀನಿ. ನೀವು ದಪ್ಪ ಗೋಳಿ ಪಲ್ಯ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಇತ್ತು, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೀನಿ ನೋಡಿರಿ. ಈಗ ಅದನ್ನು ಕುಟ್ಕೋತೀನಿ ರೀ, ಸಣ್ಣಾಗಿ ಕುಟ್ಕೋಬೇಕು. ನೀವು ಮಿಕ್ಸರ್ಗೆ ಹಾಕಿದ್ರು ನಡಿತೈತಿ, ಇಲ್ಲಾಂದ್ರೆ ಕೈಲೇನೆ ಕುಟ್ಕೊಂಡ್ರು ನಡಿತೈತಿ. ಯಾಕಂದ್ರೆ ಕುದ್ದಿರ್ತಾವೆ ನೋಡಿರಿ, ಸ್ವಲ್ಪ ಜಲಿನ ಕುಟ್ಕೊಂಡ್ರೆ ನಡಿತೈತಿ. ಕಲ್ಬುದ ಕಲ್ದಾಗ ಸ್ವಲ್ಪ ಅಷ್ಟೇ ಅಬುಡ್ ಜಬುಡ್ ಅಂತಾರೆ ನೋಡಿರಿ, ಈ ಥರ ತೋರಿಸ್ಕೋಬೇಕ್ರಿ. ಈಗ ಬೇಕಾಗಿರೋ ಸಾಮಗ್ರಿಗಳನ್ನು ತೋರ್ಸ್ಲಾಕತ್ತಿ ನೋಡಿರಿ. ಟಮಾಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಅದು ಕುಟ್ಕೊಂಡಿದ್ದದ ಮೆಣಸಿನ್ಕಾಯಿ ಪೇಸ್ಟ್ ಐತೆ ನೋಡಿರಿ. ಇಷ್ಟ. ಈಗ ನೀರು ಇಟ್ಕೊಂಡೀನಿ ರೀ, ಯಾಕಂದ್ರೆ ನೀರು ಕಾಸ್ಕೊಂಡು ಬೇಳೆಗೆ ಹಾಕೋತೀನಿ ರೀ. ಸ್ವಲ್ಪ ನೀರು ಕಾಸ್ಕೊಂಡು ಬೇಳೆಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಅದನ್ನ ಬೇಳೆಗೆ ಹಾಕ್ಕೊಂಡು ಈಗ ಬೊಗುಣಿ ಇಟ್ಕೊಂಡೀನಿ ರೀ. ಈಗ ಗ್ಯಾಸ್ ಚಾಲು ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಮೇನ. ಈಗ 2 ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ಕೊಳಕತ್ತೇನೆ ನೋಡಿರಿ. ನೀವು ತುಪ್ಪ ಯೂಸ್ ಮಾಡ್ತೀರ ತುಪ್ಪ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಎಣ್ಣೆ ಅಂದರೆ ಎಣ್ಣೆ ಮಾಡ್ಬೋದು. ಎಣ್ಣೆ 2 ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ಕೊಳಕತ್ತೀನಿ. ಒಬ್ಬೊಬ್ಬರು ತುಪ್ಪದಾಗೆ ಮಾಡ್ತಾರೆ, ಒಗ್ಗರಣೆ ಹೊಡಿತಾರೆ. ನಾನು ಎಣ್ಣೆ ಒಳಗೆ ಒಗ್ಗರಣೆ ಹೊಡ್ಯಾಕತ್ತೀನಿ ನೋಡಿರಿ. ಈಗ ನಾನು ಸಾಸ್ವೆ ಹಾಕ್ಕೊಳಕತ್ತೀನಿ ರೀ. ಸಾಸ್ವೆ ಚಟಾಪಟ ಅನ್ಬೇಕ್ರಿ. ಸಾಸ್ವೆ ಚಟಾಪಟ ಅಂದ ಬಳಿಕ ಈಗ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಆದ ಬಳಿಕ ನಾನು ಕರಿಬೇವನ್ನ ಹಾಕ್ಕೋತೀನಿ ರೀ. ಈ ಥರ ಫ್ರೈ ಆದ ಬಳಿಕ ಕರಿಬೇವನ್ನ ಹಾಕ್ಕೊಳ್ಬೇಕ್ರಿ. ನಾವು ಬೆಳ್ಳುಳ್ಳಿ ಎಷ್ಟು ಹುರಿತೀವಿ ನೋಡಿರಿ ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತಿ. ಅದಕ್ಕೆ ಕರಿಬೇವು ಹಾಕ್ಕೊಂಡೀನಿ ನೋಡಿರಿ. ಈಗ ಕರಿಬೇವು ಹಾಕೋ ಬಳಿಕ ಈಗ ಟಮಾಟೊ ಐತಂದ್ರೆ ಟಮಾಟೊ ನೀವು ಬೇಳೆ ಒಳಗೆ ಒಬ್ಬೊಬ್ಬರು ಬೇಳೆ ಒಳಗೆ ಕುದಿಸ್ಕೊಂಡಿದ್ರಂದ್ರೆ ಟಮಾಟೊ ಇದಕ್ಕೇನು ಹಾಕೋದು ಅವಶ್ಯಕತೆ ಇಲ್ಲ. ನಾನು ಬೇಳೆ ಒಳಗೆ ಕುದಿಸ್ಕೊಂಡಿಲ್ಲ ರೀ, ಅದಕ್ಕೆ ಟೊಮಾಟೊ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಟೊಮಾಟೋನ ಹಾಕ್ಕೊಳಕತ್ತೀನಿ ರೀ. ಟೊಮಾಟೊ ಹಾಕ್ಕೊಂಡು ಟೊಮಾಟೊ ಎಲ್ಲ ಮೆತ್ತಗಾಗ್ಬೇಕು ನೋಡಿರಿ, ಅಲ್ಲಿ ತನಕ ಹುರ್ಕೋಬೇಕ್ರಿ. ಅದನ್ನು ಫುಲ್ಲ ಮೆತ್ತಗಾಗಬೇಕು. ಈಗ ನಾನು ಉಪ್ಪು ಹಾಕ್ಕೊಳಕತ್ತೀನಿ ರೀ. ನೀವು ಹಳ್ಳುಪ್ಪುರಿ ಹಾಕೋಬೋದು ಒಂದು, ಇಲ್ಲಾಂದರೆ ಮಾಮೂಲಿ ಸಣ್ಣ ಉಪ್ಪು ಯೂಸ್ ಮಾಡ್ರೆ ಸಣ್ಣ ಉಪ್ಪನ್ನು ಹಾಕೋಬೋದು. ಈಗ ಆ ಟೊಮಾಟೊ ಎಲ್ಲನೂ ಅಂದರೆ ಅಲ್ಲೇ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಅದಕ್ಕೆ ನಾನು ಎಣ್ಣೆ ಒಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಯಾಕಂದ್ರೆ ಟೊಮಾಟೊ ಇದು ಆಗ್ಲತ್ತಂದ ಒಂದಿಟ್ಟು ಟೊಮಾಟೊ ಎಲ್ಲನೂ ಅದರೊಳಗೆ ಕುದ್ದಂಗೆ ಆಗ್ಬೇಕ್ರಿ. ಈಗ ಆಯಿತು. ಈಗ ಏನದ ಕುಟ್ಕೊಂಡಿದ್ಲ ಪೇಸ್ಟ, ಅದನ್ನ ಪೇಸ್ಟ್ ಹಾಕ್ಕೊಳಕತ್ತೀನಿ ನೋಡಿರಿ. ಮೆಣಸಿನ್ಕಾಯಿ ಕುಟ್ಕೊಂಡಿದ್ದು ಪೇಸ್ಟ
ಹಾಕ್ಕೊಂಡು ನೀವು ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. 1 ಸ್ಪೂನಾಗಷ್ಟು ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ. ಅಂದರೆ ಅರ್ಧ ಸ್ಪೂನಾಗಷ್ಟು ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ. ಇದೆಲ್ಲ ಮಿಕ್ಸ್ ಆದ ಬಳಿಕ ನಾವು ಏನು ಬೇಳೆ ಕುದಿಸ್ಕೊಂಡಿದ್ದು ನೋಡಿರಿ ಅದನ್ನು ನೀರು ಹಾಕ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈ ಥರ ಆಗೋಣ. ಅದೇನು ಬೇಳೆ ಕುದಿಸ್ಕೊಂಡಿದ್ದು ನೋಡಿರಿ ಅದನ್ನ ಬೇಳೆ ಹಾಕ್ಕೊಳಕತ್ತೀನಿ ರೀ. ಆಯ್ತು ನೋಡಿರಿ, ರೆಡಿ. ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಂಡು, ನಾವು ಮೊದಲೇ ಉಪ್ಪು ಹಾಕ್ಕೊಂಡಿದ್ದೇವೆ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಕುದಿಬೇಕು ರೀ, ಒಂದು 2-3 ನಿಮಿಷ ಕುದಿಬೇಕು. ಯಾಕಂದ್ರೆ ಎಷ್ಟು ಕುದೀತ ನೋಡ್ರಿ ಅಷ್ಟು ಸಾಂಬಾರು ಟೇಸ್ಟಾಗಿರ್ತೈತಿ. ಈಗ ಮ್ಯಾಗ ಕೊತ್ತಂಬರಿ ಉದಿಸ್ಕೋಬೇಕು ರೀ. ಈಗ ಈ ಥರ ಕುದಿಲಾಕತ್ತೈತಿ ನೋಡಿರಿ, ಮಸ್ತ್ ಗಮ್ ಅಂತ ವಾಸನೆ ಬರಾಕತ್ತೈತಿ. ಈಗ ಕೊತ್ತಂಬರಿನ ಉದಿಸ್ಕೊಳಕತ್ತೀನಿ ನೋಡಿರಿ. ನಾನು ಮ್ಯಾಗ ಕುದಿತ್ನಾಗ ಸ್ವಲ್ಪ ಕೊತ್ತಂಬರಿ ಉದಿಸ್ಕೊಂಡ್ಬಿಡೋದು. ಈಗ ರೆಡಿ ಆಯ್ತು ನೋಡಿರಿ. ನೀವು ಅನ್ನದಾಗ್ರೆ ಆಗಲಿ ಮತ್ತು ರೊಟ್ಟಿ ಒಳಗಾಗಲಿ ಕಲಿಸ್ಕೊಂಡು ತಿನ್ಬೋದು ನೋಡಿರಿ. ಈ ಥರ ರೆಡಿ ಆಗೈತಿ. ದಪ್ಪ ಗೋಳಿ ಪಲ್ಯ ಸಾಂಬಾರು ರೆಡಿ ಆಯಿತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ರೀ. ಹೀಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಥ್ಯಾಂಕ್ ಯು.